ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಕೆ ಖತರ್ನಾಕ್ ಕಿಲಾಡಿ ಲೇಡಿ. ತನ್ನ ಸೌಂದರ್ಯ ತೋರಿಸಿ ಯುವಕರ ನಿದ್ದೆಗೆಡಿಸ್ತಾ ಇದ್ಲು. ತಳಕು ಬಳಕು ತೋರಿಸಿ ಹುಡುಗರನ್ನ ಯಾಮಾರ್ಸೋದನ್ನೇ ಫುಲ್ ಟೈಮ್ ಜಾಬ್ ಮಾಡ್ಕೊಂಡಿದ್ಲು. ಹಾಗಿದ್ರೆ ಯಾರ ಲೇಡಿ? ಆಕೆ ಮಾಡ್ತಿದ್ದ ಗನಂದಾರಿ ಕೆಲಸ ಆದ್ರೂ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಇದು ಶೋಭೆ ಇಲ್ಲದ ಶೋಭಾಳ ಇನ್ಸೈಡ್ ಸ್ಟೋರಿ. ತನ್ನ ಕಣ್ಣೋಟ ಮತ್ತು ವೈಮಾಟದಿಂದ ಪಡ್ಡೆ ಹೈಕ್ಲನ್ನ ಸೆಳಿತಾ ಇದ್ದ ಈ ಕಿರಾತಕಿ ಈಗ ನಾಪತ್ತೆಯಾಗಿದ್ದಾಳೆ. ಬರೋಬ್ಬರಿ 4 ಮದುವೆ, ಒಬ್ಬ ಪ್ರಿಯಕರ. ಇದು ಈ ಶೋಭಕ್ಕನ ಲಿಸ್ಟ್. ದಾವಣಗೆರೆಯಿಂದ ಬೆಂಗಳೂರಿನವರೆಗೂ ಕಾಂಟ್ಯಾಕ್ಟ್ ಬೆಳೆಸಿರೋ ಈಕೆ ಅಕ್ಷರಶಃ ಲೇಡಿ ಡಾನ್ ತರಹವೇ ಆಡ್ತಾ ಇದ್ಲು. ತನ್ನನ್ನ ಬಿಟ್ಟಿರಲಾರೆ ಅಂದ 4ನೇ ಗಂಡನಿಗೆ ರೌಡಿಗಳನ್ನ ಬಿಟ್ಟು ಆವಾಜ್ ಹಾಕಿಸಿದ್ದಾಳೆ. ಅಂದ್ರೆ ಈಕೆಯ ರೇಂಜ್ ಎಷ್ಟಿರಬಹುದು ನೀವೇ ಯೋಚಿಸಿ. ಕೇವಲ 15ನೇ ವಯಸ್ಸಿನಲ್ಲೇ ಮೊದಲ ಮದುವೆಯಾಗಿದ್ದ ಈ ಶೋಭಾಳ ಜೀವನದ ಒಂದೊಂದು ಮ್ಯಾರೇಜ್ ಕೂಡ ಒಂದೊಂದು ಸಿನಿಮಾಗೂ ಕಮ್ಮಿ ಇಲ್ಲ. ಗಂಡ ಜೊತೆಯಲ್ಲಿ ಇದ್ದಾಗಲೇ ಮತ್ತೊಬ್ಬನ ಜೊತೆ ಹಸೆಮಣೆ ಏರೋದು ಈಕೆಯ ಖಯಾಲಿ. ಇಬ್ಬರು ಮಕ್ಕಳಿರೋ ಈ ಆಂಟಿಯ ನೌಟಂಕಿ ಆಟ ಅಷ್ಟಿಷ್ಟಲ್ಲ ಬಿಡಿ. ಮೊದಲನೇ ಗಂಡನಿಗೆ ಗೊತ್ತಿಲ್ಲದಂತೆ 2ನೇ ಮದುವೆ, 2ನೇ ಪತಿಗೆ ತಿಳಿಯದಂತೆ 3ನೇ ಮ್ಯಾರೇಜ್, 3ನೇ ಪತಿಗೆ ಪಂಗನಾಮ ಹಾಕಿ 4ನೇ ಮದುವೆ. ಈಗ 4ನೇ ಹಸ್ಬೆಂಡ್ ಜೊತೆ ಕೇವಲ 1 ತಿಂಗಳು ಸಂಸಾರ ಮಾಡಿ ಆತನಿಗೂ ಗೊತ್ತಾಗದಂತೆ ಹೊಸ ಪ್ರಿಯಕರನ ಜೊತೆ ಜೂಟಾಗಿದ್ದಾಳೆ ಈ ಕಿಲಾಡಿ ಲೇಡಿ. 2ನೇ ಮದುವೆಯಾಗಿದ್ದಾಗಲೇ ಕಾರ್ ಚಾಲಕ ಹರಿ ಪರಿಚಯವಾಗಿದ್ದ. ಗಂಡ ಹೊಡಿತಾನೆ, ಬಡಿತಾನೆ, ನೀನೇ ನನ್ನ ಜೀವನ ಹರಿ ಅಂತ ಕಣ್ಣೀರು ಹಾಕಿದ ಶೋಭಾಳ ಮಾತಿಗೆ ಮರುಳಾದ ಹರಿ ಆಕೆಗೆ ಬಾಳು ಕೊಟ್ಟಿದ್ದ. 8 ತಿಂಗಳು ಲಿವಿಂಗ್ ಟುಗೆದರ್ ಇದ್ದ ಈ ಜೋಡಿ ಚೆನ್ನಾಗಿಯೇ ಇತ್ತು. ಆದ್ರೆ ಹರಿಗೆ ಗೊತ್ತಿಲ್ಲದಂತೆ ಈ ಬ್ಯೂಟಿ ಗುಟ್ಟಾಗಿ 3ನೇ ಮದುವೆಯನ್ನು ಮಾಡಿಕೊಂಡಿದ್ಲು. 3ನೇ ಗಂಡನ ಜೊತೆ 2 ತಿಂಗಳು ಸಂಸಾರ ಮಾಡಿ ಅವನು ನನಗೆ ಮೋಸ ಮಾಡಿದ, ನನ್ನ ಕ್ಷಮಿಸು ಹರಿ ಅಂತ ಮತ್ತೆ ಹರಿ ಬಳಿಯೇ ವಾಪಸ್ ಬಂದಿದ್ಲು. ಅಯ್ಯೋ ಪಾಪ ಅಂತ ಮರುಕಪಟ್ಟ ಹರಿ ಮನೆಯಲ್ಲಿ ಅರಿಶಿನ ಕೊಂಬು ಕಟ್ಟಿ ಮದುವೆಯಾದ. ಆದ್ರೆ ಮದುವೆಯಾದ ಮೇಲೆ ಈಕೆಯ ಅಸಲಿ ಬಣ್ಣ ಬಯಲಾಯಿತು. ಮಧ್ಯರಾತ್ರಿ 2 ಗಂಟೆ ಆದ್ರೂ ಮೊಬೈಲ್ನಲ್ಲಿ ಬ್ಯುಸಿ, ವಾಶ್ರೂಮ್ಗೆ ಹೋದ್ರೂ ಫೋನ್ ಬಿಡ್ತಾ ಇರ್ಲಿಲ್ಲ ಈ ಐನಾತಿ. ಇದನ್ನ ಪ್ರಶ್ನೆ ಮಾಡಿದ ಹರಿಗೆ ಈಕೆ ಕೊಟ್ಟಿದ್ದು ಆವಾಜ್, ನಾನ್ ಎಲ್ಲಿಗಾದ್ರೂ ಹೋಗ್ತೀನಿ, ನೀನ್ ಕೇಳಬಾರ್ದು ಅಂತ ಜಗಳ ತೆಗೆದು ಟಾರ್ಚರ್ ಕೊಟ್ಟಿದ್ದಾಳೆ. ಕೊನೆಗೆ ದುಡಿದ ಹಣವನ್ನೆಲ್ಲ ಗುಳುಂ ಮಾಡಿ ಹರಿಗೆ ಚಿಪ್ಪು ಕೊಟ್ಟು ಪ್ರಿಯಕರನ ಜೊತೆ ಎಸ್ಕೇಪ್ ಆಗಿದ್ದಾಳೆ. 4 ಯುವಕರ ಜೀವನವನ್ನ ಬೀದಿಗೆ ತಂದಿರೋ ಈ ಶೋಖಿ ಲೇಡಿಗಾಗಿ ಹರಿ ಈಗ ಕಣ್ಣೀರು ಹಾಕ್ತಿದ್ದಾನೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.